ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾಯದ ಯೂಟ್ಯೂಬ್ ಚಾನಲ್. ಗೈಸ್, ಊಟಕ್ಕೆ ಹೋಗೋ ಟೈಮು. ಇವಾಗ ಹಪ್ಪಳ ಕರಿಬೇಕಂತೆ, ಅದಕ್ಕೆ ಹಪ್ಪಳ ಕರೆದು ಕೊಡ್ತೀನಿ. ಬನ್ನಿ ತೋರಿಸ್ತಾ ಇದ್ದೀನಿ, ಹೋಗೋಣ. ನೋಡಿ ಹಪ್ಪಳ, ಇದು ಹಪ್ಪಳ ಅಜ್ಜಿ ಮಾಡಿದ ಹಪ್ಪಳ, ಊರಿಂದ ಕಟ್ಕೊಡ್ತಿರೋದು. ಈ ಹಪ್ಪಳ ತುಂಬ ಚೆನ್ನಾಗಿರುತ್ತೆ, ಬೇಸಿಗೆ ಟೈಮಲ್ಲೇ ಮಾಡೋದು. ನೋಡಿ ಹಪ್ಪಳ ಈ ಥರ ಇದೆ, ಕರಿತೀನಿ ಬನ್ನಿ. ಈ ಥರ ಮೊಸರು ಗೊಜ್ಜು, ಮೂಲಂಗಿ ಮೊಸರು ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಕರಿಬೇಕು ಹಪ್ಪಳ. ಬೇಡ, ನೀನೇನು ಕರಿಬೇಡ, ನಾನು ಇಲ್ಲಿ ಕರ್ಕೊಡ್ತೀನಿ. ಯಾಕೆ? ಯಾಕಂದ್ರೆ ಕೈ ಮೇಲೆ ಎಲ್ಲಾದ್ರೂ ಎಣ್ಣೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ? ನೋಡು, ಈ ಚಿಕ್ಕದು ಹಾಕ್ಬಿಟ್ಟು ಹೋಗಿದ್ದಾಳೆ ಎಣ್ಣೆ ಕಾಯ್ದಲ್ಲೇ. ನೋಡು, ಎಣ್ಣೆ ಕಾಯ್ತು ನೋಡ. ಇವಾಗ ಕಾದಿದೆ, ಇದಾಯ್ತು. ಕಾಯ್ದೆ ಎಣ್ಣೆ ಕಾಯ್ದಿಲ್ಲ, ಅವಾಗೆ ಹಾಕ್ಬಿಟ್ಟು ಹೋಗಿದ್ದೀವಿ. ಚೆನ್ನಾಗಿರಲ್ಲ ಹಪ್ಪಳ, ಎಣ್ಣೆ ಕಾದ್ಮೇಲೆ ಹಾಕ್ಬಿಟ್ಟು. ಚೆನ್ನಾಗಿರೋದು ನನಗೆ ಆಗ್ತದೆ. ಒಂದು ಸ್ವಲ್ಪ ರೋಸ್ಟ್ ಮಾಡು, ಜಾಸ್ತಿ ಚೆನ್ನಾಗಿರಲ್ಲ. ಊರಿನ ಹಪ್ಪಳ, ನಮ್ಮ ಅಜ್ಜಿ ಕೈ ಹಪ್ಪಳ. ಅಜ್ಜಿ ಕೈ ಅಲ್ಲ, ಅಜ್ಜಿ ಕೈ ರುಚಿ. ರುಚಿ. ಅಜ್ಜಿ ಕೈ ಹಪ್ಪಳ. ಇನ್ನೂ ಎಣ್ಣೆ ಕಾಯ್ಬೇಕು, ಇನ್ನೂ ಚೆನ್ನಾಗಿ ಪಡಕಿ ಥರ ಬರುತ್ತೆ. ಈ ಹಪ್ಪಳ ಅಂದರೆ ತುಂಬ ಇಷ್ಟ ನನಗೆ ಎಸ್ಪೆಷಲಿ. ನೆಕ್ಸ್ಟ್ ವರ್ಷ ನಾನೇ ಮಾಡೋದು ಮನೆಯಲ್ಲಿ. ಕರ್ಜಿಕಾಯಿ ಮಾಡ್ಕೊಡೋದು. ಅಜ್ಜಿಗೆ ತುಂಬ ವಯಸ್ಸಾಯ್ತು, ಅಜ್ಜಿನೇ ಮಾಡೋದು. ಇವಾಗ ಮಾಡುತ್ತೆ, ನೆಕ್ಸ್ಟ್ ವರ್ಷದಿಂದ ನಾನೇ ಮಾಡ್ತೀನಿ. ನನಗೆ ಕರ್ಜಿಕಾಯಿ ತಿನ್ನಬೇಕು. ಕರ್ಜಿಕಾಯಿ ಬೇಕಂತೆ ನೋಡಿ ಗೈಸ್. ಕಬಾಬ್ ಸ್ಮೆಲ್ ಬರ್ತಿದ್ದಂತೆ. ಹಪ್ಪಳ ಸ್ಮೆಲ್ ಕಬಾಬ್ ಥರ ಬರುತ್ತೆ ನಿಮಗೆ. ಬರೀ ಕಬಾಬ್ದೇ ನೆನ್ಪು ಮಾಡ್ಕೊಂಡಿರು ಯಾವಾಗ. ನಾನು ಹಾಕ್ತೀನಿ ಆಮೇಲೆ ಕೊಟ್ಟು ಪ್ಲೀಸ್. ಬೇಡ, ಎಣ್ಣೆ ಆಗಿರುತ್ತೆ ಸುಮ್ಮನೆ. ಎಣ್ಣೆ ಮಾಡಿದ್ದಾರೆ. ಸೊ ಬಿಸಿ ಬಿಸಿ ರೈಸ್ ಆ್ಯಂಡ್ ದೆನ್ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ತಿಂತ್ಯ ನೋಡಿ, ವಿಡಿಯೋ ಬಂದಿದ ತಕ್ಷಣ ರೈಸ್ ಎತ್ತಿ ಹಾಕ್ತಿದ್ದಾಳೆ, ಜಾಸ್ತಿ ಆಯ್ತು ಅಂತ. ಏನು ಮಾಡಿದ್ದೀರಿ? ಬೇಕಂದ್ರೆ ಹಾಕೊಂಡು ತಿಂತೀನಿ. ಬರೀ ಡೌ 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 ರಾಣಿ. ಹಾಕ ಹಾಕ ಹಾಕ. ಇಲ್ಲ ಇಲ್ಲ, ಹೊಟ್ಟೆಗೆ ಎಷ್ಟು ಹಿಡಿತೋ ಅಷ್ಟು ತಿನ್ಬೇಕು. ಶೆಕೆ ಬರ್ತಾ ಇದೆ ನೋಡಿ, ಎಷ್ಟು ಶೆಕೆ ಬರ್ತಾ ಇದೆ. ಹಪ್ಪಳ ನೋಡಿ ಈ ಥರ ಬರುತ್ತೆ. ಈ ಥರ ನಮ್ಮ ಅಜ್ಜಿ ಮಾಡಿರೋ ಹಪ್ಪಳ ಕೈ ರುಚಿ ತುಂಬ ಚೆನ್ನಾಗಿ. ಇದನ್ನ ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಾರೆ ಅಲ್ವಾ ಮಮ್ಮಿ? ನೋಡಿ ಪಟ ಪಟ ಬರುತ್ತೆ. ತುಂಬ ಚೆನ್ನಾಗಿತ್ತು. ಕೇಳ್ತಟ್ಟೇನಕ್ಕೆ ತೊಗೊಂಡಿದ್ದು? ಜಾಸ್ತಿ ಚಟ್ನಿ ಹಾಕ್ಬೇಡ, ನನಗೆ ಹೇಳ್ತಾ ಇದ್ದೀನಿ ಮಮ್ಮಿ. ಚಟ್ನಿ ಅಂದರೆ ನನಗೆ ಆಗಲ್ಲ. ಶೆಕೆ ಆಗ್ತಿತ್ತು ತುಂಬ. ಮೊಸರನ್ನ ತಿನ್ನಬೇಕು, ಐಸ್ ಕ್ರೀಮ್ ತಿನ್ಬೇಕು, ಜ್ಯೂಸ್ ಕುಡಿ. ಮಮ್ಮಿ ಎಳ್ನೀರು ತೊಗೊಂಬಂದು ಕೊಡ್ತು ನನಗೆ. ಚಟಣಿ ಏನಿತ್ತು? ಯಾವ ಚಟ್ನಿ? ಮೂಲಂಗಿ ಮೊಸರು ಗೊಜ್ಜು. ಮೂಲಂಗಿ ಮೊಸರು ಗೊಜ್ಜು ಇನ್ನೊಂದು ಥರ ಮಾಡ್ತಾರೆ. ಮೂಲಂಗಿನ ಮೊಸರುಕ್ಕೆ ಹಾಕೋದು. ಸಾಕು ಸಾಕು, ನನ್ನ ಚಟ್ನಿ ಸಾಕು. ಇದೇನೆ, ಇದು ಸ್ವಲ್ಪ ಇದಾಗಿದೆ. ವೈಟ್ ಕಲರ್ ಬರುತ್ತೆ, ತುರಿದ್ಬಿಟ್ಟು ಹಾಕೋದು ತಾನಮ್ಮ. ಅದು ಬೇರೆ. ತಿಂತಾ ಇದ್ದಲ್ಲ ಆಲ್ರೆಡಿ. ಹೆಂಗಿದೆ ಅಕ್ಕ ಊಟ? ನೋಡಿ ಗೈಸ್, ಚೆನ್ನಾಗಿದೆ. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೇಗಿದೆ ಮಮ್ಮಿ? ನಾನು ಇನ್ನೂ ತಿನ್ನಲಿಲ್ಲ. ಉಪ್ಪಿನಕಾಯಿ ಬೇಡ? ನಮ್ಮ ಅಕ್ಕ ಉಪ್ಪಿನಕಾಯಿಗೆ ಫ್ಯಾನು. ಉಪ್ಪಿನಕಾಯಿ ಮೊಸರು ಗೊಜ್ಜು ಸೂಪರ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಯಾಕೆ? ನಮ್ಮ ಅಜ್ಜಿ
ಅಜ್ಜಿ ಏನಾದರೂ ಇಲ್ಲ ಅಂದರೆ ಯಾರೂ ಮಾಡ್ಕೊಡೋದಿಲ್ಲ. ನಾನು ಅದಕ್ಕೆ ನೆಕ್ಸ್ಟ್ ವರ್ಷದಿಂದ ನಾನೇ ಮಾಡ್ಕೊಟ್ಟಿದ್ದೆ. ನಮ್ಮ ಅಜ್ಜಿ ಊರಿಗೆ ಹೋದಾಗ ಒಂದ್ಸತಿ ತೋರಿಸ್ತೀನಿ. ಅಜ್ಜಿಗೆ 80 ವರ್ಷ ಆಗಿರ್ಬೋದು, 80 ಮೇಲೇನೆ ಆಗಿದೆ. ಅಷ್ಟು ಗಟ್ಟಿ ಮುಟ್ಟ ಐತೆ ನಮ್ಮ ಅಜ್ಜಿ. ನನಗೆ ಅಜ್ಜಿ, ಇವರಿಗೆ ಮೊಮ್ಮಕ್ಕಳು. ಗೈಸ್ ನಂದು ಊಟ ಇಲ್ಲಿದೆ, ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ. ನಿಮ್ಮ ಕಡೆ ತೋರಿಸ್ಕೊಳ್ಳೋದು ಸುಮ್ಮನೆ ಹೇಳ್ತಾರೆ ಚೆನ್ನಾಗಿದೆ ಅಂತ. ನಮ್ಗೆ ತುಂಬ ಇಷ್ಟ. ಅವಳಿಗೋಸ್ಕರ ರೈಸ್ ಅವ್ರಿಗೆ ಏನಂದರೆ ಮ್ಯಾಗಿ ಮತ್ತು ಐಸ್ ಕೇಕು ಮತ್ತು ಚಾಕ್ಲೇಟು, ಆಮೇಲೆ ಐಸ್ ಕ್ರೀಮು, ಮೋಮೋಸು, ಈ ಥರದ್ದೆಲ್ಲ ಇಷ್ಟ. ಬರ್ಗರ್, ಪಿಜ್ಜಾ. ಇಲ್ಲಾಂದರೆ ಮೊಸರನ್ನ ಕೊಟ್ಬಿಟ್ರೆ ಹೊಟ್ಟೆ ಫುಲ್ಲಿ ಊಟ ಮಾಡಿಬಿಡ್ತಾರೆ. 1 ಲೀಟ್ರ್ ಮೊಸರು ಹಾಕ್ಕೊಂಡು ತಿಂದ್ಬಿಡ್ತಾರೆ ಬೇಕಾದ್ರೆ. ಆ ಥರ ಇಷ್ಟ ಆಗುತ್ತೆ. ಇದೆಲ್ಲ ಇಷ್ಟ ಇರಲ್ಲ. ಏನು ಮಾಡ್ಬೇಕಾದ್ರೆ ನೈಸ್ ಹೊಡಿತಾರೆ. ಮಮ್ಮಿ ಮಸಾಜ್ ಮಾಡಿ ಮತ್ತೆ. ಮಮ್ಮಿ ಮಾಡ್ಬೇಕಂದ್ರೆ ರಕ್ಷಿತಾ ಬಾಡಿ ಮಸಾಜ್ ಮಾಡು. ಎಲ್ಲ ಮಾಡಿಸ್ಕೊಳ್ತಾರೆ, ನನಗೆ ಯಾರು ಮಾಡಲ್ಲ. ಅದು ನಾನು ಮಾಡಿ ನಿಮ್ಗೆ ಇಷ್ಟ ಆಗಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ನಾನು ಮಾಡ ಸುಮ್ಮನೆ ಇರ್ತೀನಿ. ಕಾಫಿ ಟೀ ಅಲ್ಲ. ಮಿಲ್ಕ್ ಪೌಡ್ರ್, ಜಾಗ್ರಿ ಪೌಡರ್ 4 ಸ್ಪೂನ್. ಕಾಫಿ ಪೌಡರ್, ಟೀ ಪೌಡರ್ ಅಲ್ಲ. ಬ್ಲ್ಯಾಕ್ ಕಾಫಿ ಮಾಡ್ತೇವೆ. ಚೆನ್ನಾಗಿ ಕುದೀಲಿ. ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಕಾಫಿ. ಸೂಪರ್ ಆಗಿದೆ. ಅಂದರೆ ಇಷ್ಟು ಕುಡಿಬಾರ್ದು, ಇಷ್ಟು ಕುಡಿಬೇಕು. ನಾನು ಇಷ್ಟು ಕುಡಿತೀನಿ. ಇದೇನಂದರೆ ತುಂಬ ಟೆನ್ಷನ್ ಆದಾಗ, ತುಂಬ ತಲೆನೋವು ಇದ್ದಾಗ, ಜಾಸ್ತಿ ಇದಾದಾಗ ಕುಡಿದ್ರೆ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ, ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಸತಿ ನೋಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳು ಇಬ್ಬರು ಕುಡಿತೀನಿ, ಡೈಲಿ ಕುಡಿತೀನಿ. ನಾನು ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 2 ಸತಿ ಇಲ್ಲ 3 ಸತಿ ಕುಡಿಬೇಕು. ನಾನು ಜಾಸ್ತಿನೇ ಇಲ್ಲ 4-5 ಸತಿ ಕುಡಿತೀನಿ. ಆದರೆ ಇಷ್ಟು ಕುಡಿಯಲ್ಲ, ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಅಂದರೆ ದೊಡ್ಡ ಮಗು ಕುಡಿಯೋದು, ಚಿಕ್ಕ ಮಗು. ನಮ್ಮ ಕಾಲೇಜಲ್ಲಿ ಇವತ್ತು DJ ನೈಟ್ ಕಾನ್ಸರ್ಟ್ಸ್ ಮಾಡ್ತಾರಲ್ವ ಎಲ್ಲ ಕಾಲೇಜಲ್ಲಿ, ನಮ್ಮ ಕಾಲೇಜಲ್ಲಿ ಕೂಡ ಇವತ್ತಿದೆ. ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಗೈಸ್. ಫೈನಲಿ ಮಮ್ಮಿ ಒಪ್ಕೊಂಡು ಸ್ಟ್ರೈಟ್ ಮಾಡೋಕ್ಕೆ. ಕೂಸಿ ಹೊಡಿತಾರೆ ಮಾಡಲಿಲ್ಲ ಅಂತ. ನಿಮ್ಮ ಹತ್ರ ಯಾರು ಮಾಡಬೇಕು ಮಮ್ಮಿ? ಒಂದ್ ಕಡೆ ಮಾಡಿ ಒಂದ್ ಕಡೆ ಮಾಡಿಲ್ಲ ಅಂತ ಅವಳಿಗೆ. ನೋಡಿ ಗೈಸ್, ಕಂಪ್ಲೀಟ್ ರೆಡಿ ಆಗಿದ್ದೀನಿ. ಆಗಲ್ಲ ಫುಲ್ ತೋರ್ಸಕ್ಕೆ. ಕರೆಂಟ್ ಹೋಗ್ಬಿಟ್ಟಿತ್ತು, ಐರನ್ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು. ಇವಾಗ ಅಟ್ಲೀಸ್ಟ್ ಹೆಂಗೋ ಒಂದು ಮಾಡಿ ಇವಾಗ ಜಸ್ಟ್ ಕರೆಂಟ್ ಬಂದಿದೆ. ಇವಾಗ ಹೊರಡ್ತಾ ಇದ್ದೀನಿ ಗೈಸ್. ಸೊ ದಿಸ್ ಇಸ್ ಮೈ ಫೈನಲ್ ಔಟ್ಫಿಟ್. ಹೇಗಿದೆ? ಸೊ ಇವಾಗ ಅಲ್ಲಿಗೆ ಹೋಗಿ 7 o'clock ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಬಿಟ್ಟರೆ ಒಂದು 10 minutes ಆಗುತ್ತೆ ಅಷ್ಟೇ ಇಲ್ಲಿಂದ ಮನೆಯಿಂದ ಕಾಲೇಜ್ಗೆ. 3 days ಇವೆಂಟ್ಸ್ ಇತ್ತು ನಮಗೆ. ಫಸ್ಟ್ ಡೇ 2 days ಆಯಿತು. ಇವತ್ತು ಲಾಸ್ಟ್ ಡೇ ಬಂದು DJ ನೈಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಔಟ್ಫಿಟ್.
ನೋಡಿ ಗೈಸ್, ನಮ್ಮಮ್ಮ ಇದು ಸ್ನ್ಯಾಕ್ಸ್ ಮಾಡ್ತಿದ್ದಾರೆ. ವೆಜಿಟೇಬಲ್ ಆ್ಯಂಡ್ ಪನ್ನೀರ್ ಹಾಕಿ ಸ್ನ್ಯಾಕ್ಸ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಇದಕ್ಕೆ ಹೋಗಿದ್ದಾಳೆ. ಸೊ ಅಮ್ಮ ನಾನು ಕೇಳಿದೆ ಪಾನಿಪುರಿ ಏನಾದರೂ ತಂದು ತಿನ್ನೋಕ್ಕೆ ಅಂತ. ಅದು ಇದು ತಿನ್ನಬಾರ್ದು ಹೊರಗಡೆ ಅಂತ ನನಗೆ ಈ ಥರ ವೆಜಿಟೇಬಲ್ ಹಾಕಿ ಪನ್ನೀರ್ ಹಾಕಿ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದೆ. ಅಲ್ವಾ ಮಮ್ಮಿ? ಇದನ್ನೇ ನನಗೂ ಹೋಗೋಕ್ಕಿತ್ತು ಅಕ್ಕನ ಜೊತೆ, ಅದ್ರಲ್ಲಿ ಬಿಡಲ್ಲ ಅಂದಿದ್ರು. ಅದಕ್ಕೆ ಅಳ್ತಿದ್ದೆ, ಅದಕ್ಕೆ ಅಮ್ಮ ಇದನ್ನು ಮಾಡಿಕೊಡ್ತಿದ್ದೆ. ಚೆನ್ನಾಗಿದೆ. ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ರೆಸಿಪಿ ಟ್ರೈ ಮಾಡಿ ಚೆನ್ನಾಗಿದೆ. ಶಾರ್ಟ್ ವಿಡಿಯೋದಲ್ಲಿ ಅಮ್ಮ ಹಾಕಿದ್ದಾರೆ, ಹೋಗಿ ಚೆಕ್ ಮಾಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಓಕೆನಾ? ಬಾಯ್. ಮನೆಗೆ ಬಂದ್ವಿ. ಸೊ ಡ್ರೆಸ್ ವೈಟ್ ಶೂ ಆಗಿರೋದನ್ನ ಬ್ರೌನ್ ಶೂ ಮಾಡ್ಕೊಂಡ್ಬಂದಿದ್ದಾಳೆ ನೋಡಿ ಗಾಯ್ಸ್. ಅಲ್ಲೇನು ಮಾಡೋಕ್ಕಾಗಲ್ಲ, ಗ್ರೌಂಡಲ್ಲಿ ಫುಲ್ ಮಣ್ಣಿರುತ್ತಲ್ವಾ, ಗಲೀಜ್ ಆಗೇ ಆಗುತ್ತೆ. ತೊಳೆದ್ರೆ ಆಯ್ತು. ಅಲ್ಲೇ ನೀನು ಇದೆಯಲ್ಲ ತೊಳ್ಕೊಡಕ್ಕೆ ಈ ಕಡೆ ಬಂದ್ಬಿಡು. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್, ಫುಲ್ ಕ್ರೌಡ್ ಇತ್ತ. ಮೊಬೈಲ್ ಸ್ವಲ್ಪ ಬ್ಯಾಟ್ರಿ ಬೇರೆ ಕಮ್ಮಿ ಇತ್ತು, ಚಾರ್ಜ್ ಮಾಡ್ಕೊಳ್ಳೋದು ಮರ್ತೋಗಿದೆ. ಸೊ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಕಾನ್ಸೆಪ್ಟ್ ಚೆನ್ನಾಗಿತ್ತು, ಲೈಕ್ DJ ನೈಟ್ ಎಲ್ಲ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ನಮ್ಮ ಅಕ್ಕ ಫುಲ್ ಸುಸ್ತಾಗಿ ಬಂದಿದ್ದಾಳೆ. ಕೋಲ್ಡ್ ವಾಟರ್ ಇಟ್ಟಿದ್ದೀನಿ, ತಗೊಳ್ಳಿ ಅಕ್ಕ. ಯಾಕೋ ಜಾಸ್ತಿ ಅತಿಥಿ ಸತ್ಕಾರ ಮಾಡ್ತಿದ್ಯಾ? ಅಲ್ಲ ಗೈಸ್, ವಾಕ್ ಮಾಡ್ತಾಯಿದ್ದೀವಿ, ತಿಂದ್ವಿ, ಊಟ ಆಯಿತು, ವಾಕ್ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ತಿಂತಿದ್ದಾಳೆ, ಅವಳು ಊಟ ಆದ್ಮೇಲೆ ಬರ್ತಾಳೆ. ಓಕೆನಾ? ಬಾಯ್.